ಜಾತಿ ಗಣತಿ ವರದಿಗಾಗಿ ಪರ ವಿರೋಧದ ಪೈಪೋಟಿ. ಬ್ರೇಕ್ಫಾಸ್ಟ್ ನೆಪದಲ್ಲಿ ಮತ್ತೆ ಒಂದಾದ ದಲಿತ ಸಚಿವರು. ಜಟಾಪಟಿ ಮಧ್ಯೆಯೇ ಜಾರಿಯಾಗುತ್ತಾ ವರದಿ. ಇದುವೇ ಚದುರಂಗದ ಮೊದಲ ಸ್ಟೋರಿ, ಜಾತಿ ಜಂಜಾಟ. ಸಚಿವ ಸಂಪುಟ ಸಭೆಯಲ್ಲಿ ನಿನ್ನೆ ಜಾತಿ ಗಣತಿಯ ಬಗ್ಗೆ ಚರ್ಚೆ ನಡೆಸೋದಕ್ಕಿಂತಲೇ ಕರೆಯಲಾಗಿತ್ತು. ಒಂದೇ ಒಂದು ಅಜೆಂಡಾ ಇಟ್ಕೊಂಡಿದ್ರು, ಅದು ಬಿಟ್ಟು ಬೇರೆ ಯಾವ ಚರ್ಚೆಯೂ ಇರಲಿಲ್ಲ. ಆದರೂ ಸರಿಸುಮಾರು 2-2.5 ಗಂಟೆಗಳ ಕಾಲ ಚರ್ಚೆ ನಡೆಸಿದರೂ ಅಂತಿಮವಾಗಿ ಚರ್ಚೆ ಮುಕ್ತಾಯ ಆಗಲಿಲ್ಲ. ಚರ್ಚೆಯನ್ನು ಮುಂದೂಡಿಕೆ ಮಾಡಲಾಗಿದೆ. 15 ದಿವಸಗಳ ನಂತರ ಮತ್ತೊಂದು ಕ್ಯಾಬಿನೆಟ್ ಸಭೆಯಲ್ಲಿ ಅದರ ಬಗ್ಗೆ ತೀರ್ಮಾನ ಕೈಗೊಳ್ತೀವಿ ಅನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ. ಹೀಗಾಗಿನೇ ಈ 15 ದಿವಸ ಇದೆಯಲ್ಲ, ಇದು ಸಮರಕ್ಕೆ ತಯಾರಿಯ ಸಮಯ ಅನ್ನುವಂತಹ ರೀತಿಯಲ್ಲಿ ಪರಿಗಣಿಸಲಾಗುತ್ತೆ. ಸಚಿವ ಸಂಪುಟ ಸಭೆ ಮುಗಿದ ಮೇಲೂ ಕೂಡ ಜಾತಿ ಜಟಾಪಟಿ ಮುಂದುವರೆದಿದೆ. ವರದಿ ಜಾರಿಗೆ ಪ್ರಭಾವ ಮತ್ತು ಒತ್ತಡವನ್ನು ಹೇರ್ತಾ ಇರುವಂತಹ ಪ್ರಯತ್ನವನ್ನು ಸಮುದಾಯಗಳ ನಾಯಕರುಗಳು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಯಾವ ಸ್ವರೂಪದಲ್ಲಿ ಈ ವರದಿ ಜಾರಿ ಆಗಲೇಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒತ್ತಡವನ್ನು ಹೇರ್ತಿದ್ದಾರೆ. ಸಮುದಾಯಗಳು ಈ ವರದಿ ಕೈ ಹಾಕಿದ ಸರ್ಕಾರ ಮುಂದೇನು ಮಾಡುತ್ತೆ ಅನ್ನುವಂತಹ ಕುತೂಹಲವೂ ಕೂಡ ಇದ್ದೇ ಇದೆ. ಯಾಕಂದರೆ ಸರ್ಕಾರ ಆಲ್ರೆಡಿ ಜಾತಿ ಗಣತಿಯ ವರದಿಯನ್ನು ಅಥವಾ ಕರ್ನಾಟಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2024 ಈಗಾಗಲೇ ಕ್ಯಾಬಿನೆಟ್ ಮುಂದೆ ಮಂಡನೆ ಮಾಡಿದೆ. ಕ್ಯಾಬಿನೆಟ್ ಅದರ ಬಗ್ಗೆ ಚರ್ಚೆಯನ್ನು ನಡೆಸ್ತಾ ಇದೆ. ಚರ್ಚೆ ಮೊದಲ ಹಂತದಲ್ಲಿ ಮಾತ್ರ ನಡೆದಿದೆ. ಒಂದು ಹಂತದ ಚರ್ಚೆ ಮಾತ್ರ ನಡೆದಿದೆ. ಪೂರ್ಣ ಚರ್ಚೆ ಆಗಿಲ್ಲ. ಅಪೂರ್ಣ ಚರ್ಚೆಯಿಂದ ಮುಕ್ತಾಯಗೊಂಡಿದೆ ಸಚಿವ ಸಂಪುಟ ಸಭೆ. ಹೀಗಾಗಿನೇ ಕುತೂಹಲ ಜಾಸ್ತಿ ಆಗಿರುವಂಥದ್ದು. ಇದು ಒಂದೇ ಏಟಿಗೆ ತೆಗೆದುಕೊಳ್ಳುವಂತಹ ನಿರ್ಧಾರ ಅಲ್ಲ ಅನ್ನುವಂಥದ್ದು ಪಕ್ಕಾ ಆಗ್ತಾ ಇದೆ. ಯಾಕಂದರೆ ಒಂದೇ ಏಟಿಗೆ ತೆಗೆದುಕೊಳ್ಳುವಂತಹ ನಿರ್ಧಾರ ಆಗಿರ್ತೇನೆ ನಿನ್ನೆ ಇಷ್ಟೊತ್ತಿಗಾಗಲೇ ನಿರ್ಧಾರಗಳನ್ನು ಕೈಗೊಳ್ತಾ ಇದ್ರು. ಇದು ಒಂದೇ ಅಷ್ಟು ಸುಲಭವಾಗಿ ತೆಗೆದುಕೊಳ್ಳುವಂಥ ನಿರ್ಧಾರಗಳಲ್ಲ. ಬಹಳ ಸೂಕ್ಷ್ಮ ವಿಚಾರಗಳಿದ್ದಾವೆ. ಆ ಸೂಕ್ಷ್ಮ ವಿಚಾರಗಳನ್ನು ಅತ್ಯಂತ ಸೂಕ್ಷ್ಮ ರೀತಿಯಲ್ಲೇ ಹ್ಯಾಂಡಲ್ ಮಾಡಬೇಕಾದಂಥ ಅನಿವಾರ್ಯತೆ ಬಹುಶಃ ಸರ್ಕಾರಕ್ಕೂ ಇದ್ದಂಗೆ ಕಾಣ್ತಾ ಇದೆ. ಹಾಗಾದರೆ ಜಾತಿಯ ಗಲಾಟೆ ಯಾವ ಸ್ವರೂಪದಲ್ಲಿದೆ, ಏನೇನು ನಡೀತಾ ಇದೆ ಮುಂದುವರೆದ ಭಾಗದಲ್ಲಿ ಅನ್ನೋದನ್ನು ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಮೀಟಿಂಗ್ ಪರ್ವವು ಕೂಡ ಶುರುವಾಗಿದೆ. ಸತೀಶ್ ಜಾರಕಿಹೊಳಿ ಅವರು ಮತ್ತೆ ಆಕ್ಟಿವ್ ಆಗಿದ್ದಾರೆ. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಮೀಟಿಂಗ್ ನೆಪದಲ್ಲಿ ಸಭೆಗಳು ಕೂಡ ಶುರುವಾಗ್ತಾ ಇದ್ದಾವೆ. ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಅವರು ಒಬ್ಬರಾದ ಮೇಲೆ ಒಬ್ಬರನ್ನ ಭೇಟಿ ಆಗ್ತಾ ಇದ್ದಾರೆ. ಜಾತಿ ಜನಗಣತಿ ಜಾರಿಗೆ ಅಹಿಂದ ನಾಯಕರ ಒತ್ತಡವೂ ಕೂಡ ಇದ್ದೇ ಇದೆ. ಆ ಒತ್ತಡ ಹೇರುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆಹಾರ ಸಚಿವರಾಗಿರ್ತಕ್ಕಂತಹ KH ಮುನಿಯಪ್ಪ ಅವರ ಮನೆಗೆ PWD ಸಚಿವರಾಗಿರ್ತಕ್ಕಂತಹ ಸತೀಶ್ ಜಾರಕಿಹೊಳಿ ಅವರು ಭೇಟಿ ನೀಡಿ ಚರ್ಚೆಯನ್ನು ನಡೆಸಿದ್ದಾರೆ. ಜಾತಿ ಜನಗಣತಿ ವರದಿ ಸಂಬಂಧ ಸಚಿವರ ನಡುವೆ ಬಿಸಿ ಬಿಸಿ ಚರ್ಚೆ ಆಗಿದೆ ಅನ್ನುವಂಥದ್ದು ಸದ್ಯಕ್ಕೆ ಇರತಕ್ಕಂತಹ ಮಾಹಿತಿ. CM ಮೇಲೆ ಒತ್ತಡವನ್ನು ಹೇರಿ ವರದಿ ಜಾರಿಗೆ ತರಬೇಕು ಅನ್ನೋದರ ಬಗ್ಗೆಯೂ ಕೂಡ ಚರ್ಚೆಗಳು ಆಗ್ತಾ ಇದ್ದಾವೆ. ವರದಿ ಜಾರಿಗೆ ದಲಿತ ಸಚಿವರಿಂದ ಸರ್ಕಾರದ ಮೇಲೆ ಭಾರಿ ಒತ್ತಡವೂ ಕೂಡ ಇದ್ದೇ ಇದೆ. ಇದನ್ನ ಜಾರಿ ತರಬೇಕು ಅನ್ನುವಂತಹ ನಿಟ್ಟಲ್ಲಿ ಜಾತಿ ವರದಿಯ ಜೊತೆಗೆ KPCC ಅಧ್ಯಕ್ಷ ಹುದ್ದೆ ಬಗ್ಗೆಯೂ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ. ಜಾತಿ ಗಣತಿಯ ಸುತ್ತಲೂ ಚರ್ಚೆ ನಡೀತಾ ಇರುವಾಗಲೇ KPCC ಅಧ್ಯಕ್ಷ ಹುದ್ದೆಯ ವಿಚಾರದಲ್ಲೂ ಕೂಡ ಚರ್ಚೆಗಳು, ಮಾತುಕತೆಗಳು ಇವೆಲ್ಲವೂ ಕೂಡ ಸಾಗ್ತಾ ಇದೆ. ಹಾಗಾದರೆ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಇವತ್ತು ಸತೀಶ್ ಜಾರಕಿಹೊಳಿ ಮತ್ತು KH ಮುನಿಯಪ್ಪ ಅವರು ಭೇಟಿಯಾದ ನಂತರ, ಇಬ್ಬರು ಚರ್ಚೆ ನಡೆಸಿದ ನಂತರ ಈ ಇಬ್ಬರು ಸಚಿವರುಗಳು ಏನೇನು ಉತ್ತರವನ್ನು ಕೊಟ್ಟಿದ್ದಾರೆ, ಮಾಧ್ಯಮದ ಮುಂದೆ ಏನು ಮಾತನಾಡಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ವಿಶ್ವಾಸ ತೆಗೆದುಕೊಳ್ಬೇಕು, ಎಲ್ಲರನ್ನು ಸಮಾಧಾನ ಮಾಡ್ಬೇಕಂದ್ರೆ ಬಹಳಷ್ಟು ಸಭೆಗಳಾಗಬೇಕು. ಬಹಳಷ್ಟು ಅವರ ಸರ್ಕಾರ ಕೂಡ ಬಹಳಷ್ಟು ಕಾಂಪ್ರಮೈಸ್ ನೇಚರ್ನಲ್ಲಿ ಇರಬೇಕಾಗ್ತದೆ. ಯಾಕಂದ್ರೆ ಇದು ಏಕಾಏಕಿ ಮಾಡೋದು ಅಲ್ವೇ ಅಲ್ಲ. ಸಾವಧಾನವಾಗಿ ಹೋಗ್ಬೇಕಾದ್ರೆ ಎಲ್ಲರನ್ನು ವಿಶ್ವಾಸ ತೆಗೆದುಕೊಳ್ಬೇಕಾಗುತ್ತೆ. ಮತ್ತೆ ಎಲ್ಲರ ಒಮ್ಮತದಿಂದ, ಎಲ್ಲರ ಸಹಕಾರದಿಂದ ಜಾರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಶೋಷಿತ ವರ್ಗಕ್ಕೂ ತೊಂದರೆ ಆಗಲ್ಲ ಮತ್ತು ಲಿಂಗಾಯತರು ಒಕ್ಕಲಿಗರಿಗೂ ತೊಂದರೆ ಆಗಲ್ಲ. ಸರ್ಕಾರ ಎಲ್ಲರೂ ಸೇರಿ ಸರ್ಕಾರ ನಡೆಸ್ತಾ ಇದ್ದೀವಿ. ಮಾಡೋವಂಥದ್ದು ಕನ್ಸೆನ್ಸಸ್ ಮಾಡಿ ಎಲ್ಲರೂ ಒಪ್ಕೊಂಡು ಒಂದು ತೀರ್ಮಾನ ತಗೊಳ್ತೀವಿ. ಫೈನಲ್ ಆಗಿ ಒಂದು ತೀರ್ಮಾನ ಬರ್ತೀವಿ, ಅದು ಕನ್ಸೆನ್ಸಸ್ ಆಗ್ತದೆ ಮತ್ತು ಎಲ್ಲರೂ ಒಪ್ಪುವಂಥದ್ದು ಆಗ್ತದೆ. ಯಾವುದೇ ವರ್ಗಕ್ಕೆ, ಅದು ಒಕ್ಕಲಿಗರಾಗ್ಲಿ, ಲಿಂಗಾಯತರಾಗ್ಲಿ, ಹಿಂದುಳಿದವರು ಯಾರಿಗೂ ತೊಂದರೆ ಆಗಲ್ಲ ಅಂತ ತೀರ್ಮಾನ ತಗೊಳ್ತೀವಿ. ಹೀಗೆ ಯಾರಿಗೂ ತೊಂದರೆ ಆಗಲ್ಲ ಅನ್ನೋದು ಒಂದು ಕಡೆಯಲ್ಲಿ ಮಾತನ್ನು ಹೇಳ್ತಿದ್ದಾರೆ. ಒಂದು ವೆರಿ ಇಂಪಾರ್ಟೆಂಟ್ ಆಗಿ PWD ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಹೇಳಿರ್ತಕ್ಕಂಥ ಮಾತನ್ನು ಕೂಡ ನಾವು ಗಮನಿಸಬೇಕು. ಇಲ್ಲಿ ಕೆಲವೊಂದನ್ನು ಕಾಂಪ್ರಮೈಸ್ ಕೂಡ ಮಾಡ್ಕೊಳ್ಬೇಕಾಗತ್ತೆ ಅನ್ನೋಂಥದ್ದು. ಯಾವ ಸ್ವರೂಪದಲ್ಲಿ ಹಾಗಾದರೆ ಏನಾಗುತ್ತೆ ಅನ್ನೋದು ಒಂದು ಭಾಗ ಇದ್ದೇ ಇದೆ. ಆ ಕುತೂಹಲವನ್ನು ಪಕ್ಕಕ್ಕಿಟ್ಟು
ಮುಂದುವರೆದು ಕ್ಯಾಬಿನೆಟ್ನಲ್ಲೂ ಕೂಡ ಜಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ತೀವ್ರವಾದಂತಹ ಚರ್ಚೆಗಳು ನಡೆದಿದ್ದಾವೆ. ಇಲ್ಲಿ ಜಾತಿ ಗಣತಿಯನ್ನು ವಿರೋಧಿಸ್ತಾ ಇರುವಂಥವ್ರ ಅಭಿಪ್ರಾಯ ಮತ್ತು ಬೆಂಬಲಿಸ್ತಾ ಇರುವಂಥವ್ರ ಅಭಿಪ್ರಾಯಗಳು ಹೇಗೆ ಸಾಗಿದಾವೆ ಅನ್ನೋದನ್ನು ಕೂಡ ನಿಮಗೆ ಹೇಳ್ತೀನಿ. ವಿಶೇಷವಾಗಿ ವಿರೋಧವನ್ನು ಮಾಡ್ತಾ ಇರುವಂಥವ್ರು ಹೇಳ್ತಿರುವಂಥದ್ದು ವಿಶೇಷವಾಗಿ ಒಕ್ಕಲಿಗರು ವೀರಶೈವರ ಜನಸಂಖ್ಯೆ ತಪ್ಪಿದೆ, ಸರಿಯಾದಂತಹ ಲೆಕ್ಕವನ್ನು ಹಾಕಿಲ್ಲ ಅಂತೇಳಿ. ಆದರೆ ಸಾಮಾಜಿಕ ನ್ಯಾಯಕ್ಕಾಗಿ ಅಂಕಿಅಂಶಗಳು ಬೇಕು ಅನ್ನುವಂಥದ್ದನ್ನು ಈ ಗಣತಿಯನ್ನು ಬೆಂಬಲಿಸ್ತಾ ಇರುವಂತಹ ವರ್ಗಗಳವರು ಹೇಳ್ತಾ ಇದ್ದಾರೆ, ಇದನ್ನ ಮಾಡಬೇಕಿದೆ ಅಂತೇಳಿ. ವೈಜ್ಞಾನಿಕವಾಗಿ ಸಮೀಕ್ಷೆಯನ್ನು ಮಾಡಿಲ್ಲ ಅನ್ನುವಂಥದ್ದು ಇದನ್ನು ವಿರೋಧಿಸ್ತಾ ಇರುವಂಥದ್ದು, ಈ ಗಣತಿಯನ್ನು ವಿರೋಧಿಸ್ತಾ ಇರುವಂಥವರ ಅಭಿಪ್ರಾಯ, ನೇರವಾದಂಥ ಆಪಾದನೆ. ಆದರೆ ವೈಜ್ಞಾನಿಕವಾಗಿ ಆಗಿದೆ, ಎಲ್ಲರ ದಾಖಲೆಗಳು ಕೂಡ ಸಿಕ್ಕಿವೆ ನಮಗೆ ಅನ್ನುವಂಥದ್ರ ಬಗ್ಗೆ ಇದನ್ನು ಬೆಂಬಲಿಸ್ತಾ ಇರುವಂಥವ್ರು ಹೇಳ್ತಿದ್ದಾರೆ. ಹಾಗೆಯೇ ಸಮುದಾಯವೂ ಕೂಡ ಒಪ್ಪಲ್ಲ, ಸ್ವಾಮೀಜಿಗಳು ಒಪ್ಪಲ್ಲ ಅನ್ನುವಂಥದ್ದನ್ನು ಏನು ವಿರೋಧಿಸ್ತಾ ಇರುವಂಥವ್ರು ಹೇಳ್ತಾ ಇದ್ರೆ, ವರದಿ ಶುರು ಮಾಡಿದಾಗಲಿಂದಲೂ ಕೂಡ ಇಂತಹವರ ವಿರೋಧಗಳು ಇದ್ದೇ ಇದೆ. ಹೀಗಾಗಿ ನಾವು ಜಾಸ್ತಿ ಅದಕ್ಕೆ ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ ಈ ಹಂತದಲ್ಲಿ ಅಂತೇಳಿ. ವರದಿ ಜಾರಿಯಾದರೆ ಜನ ಬೀದಿಗಿಳಿದು ಹೋರಾಡ್ತಾರೆ ಅನ್ನುವಂತಹ ಅಂಶವನ್ನ, ಅಂದ್ರೆ ಯಾವುದೇ ಕಾರಣಕ್ಕಾಗಿಯೂ ಕೂಡ ಇದು ಜಾರಿ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಎಚ್ಚರಿಸುವಂತಹ ನಿಟ್ಟಿನಲ್ಲಿ ಮಾತನಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಇದನ್ನ ಬೆಂಬಲಿಸ್ತಾ ಇರುವಂಥವ್ರು ವರದಿ ಜಾರಿ ಆಗದೇ ಇದ್ರೆ, ಒಂದು ವೇಳೆ ನಾವು ಈ ವರದಿಯನ್ನು ಜಾರಿ ಮಾಡದೇ ಹೋದ್ರೆ ತಪ್ಪು ಸಂದೇಶ ರವಾನೆ ಆಗುತ್ತೆ. ಹೀಗಾಗಿ ಆ ತಪ್ಪು ಸಂದೇಶವನ್ನು ತಡೆಯುವಂಥ ನಿಟ್ಟಿನಲ್ಲಿ ವರದಿ ಜಾರಿ ಆಗಬೇಕಾಗುತ್ತೆ ಅಂತೇಳಿ. ಆದರೆ ಸಮೀಕ್ಷೆಯನ್ನು ಅಥವಾ ಜಾತಿ ಗಣತಿಯನ್ನು ವಿರೋಧಿಸ್ತಾ ಇರುವವರ ಪ್ರಕಾರವಾಗಿ ನೋಡೋದಾದ್ರೆ ಹೊಸದಾಗಿ ಮತ್ತೊಮ್ಮೆ ಸಮೀಕ್ಷೆಯನ್ನು ಮಾಡಿಸೋಣ ಅನ್ನುವಂಥ ಒಂದು ಉಚಿತ ಸಲಹೆಯನ್ನು ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಒಂದು ಸಮೀಕ್ಷೆ ಆಗಿದೆ, ಅದರಲ್ಲಿ ಬಂದಿರತಕ್ಕಂಥ ರಿಸಲ್ಟ್ ಅನ್ನು ಒಪ್ಕೊಳ್ತಾ ಇಲ್ಲ, ಆದರೆ ಹೊಸದಾಗಿ ಒಂದು ಸಮೀಕ್ಷೆಯನ್ನು ಮಾಡೋಣ, ಇನ್ನೊಂದಷ್ಟು ವರ್ಷಗಳ ಕಾಲ ಮುಂದಕ್ಕೆ ಹೋಗ್ಲಿದು ಅನ್ನುವಂತಹ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಹೊಸ ಸಮೀಕ್ಷೆಯಿಂದ ಸಮಯ, ಹಣ ಎರಡೂ ಕೂಡ ವ್ಯರ್ಥ ಅಂತೇಳಿ. ಯಾಕಂದ್ರೆ ಈಗ ಆಗಿರುವಂಥ 162 ಕೋಟಿ ರೂಪಾಯಿ ಹಣಕ್ಕೆ ಲೆಕ್ಕನೇ ಇಲ್ದಂಗೆ ಆಗೋಗ್ಬಿಡುತ್ತೆ, ಸುಮ್ಮನೆ ವೇಸ್ಟ್ ಆದಂಗೆ ಆಗುತ್ತೆ. ಅದಲ್ಲದೆ ಮತ್ತೆ 100, 150 ಕೋಟಿ, 170 ಕೋಟಿ, 180 ಕೋಟಿನೂ ಖರ್ಚು ಮಾಡಬೇಕಾಗುತ್ತೆ. ಆ ಹಣ ಎಲ್ಲಿಂದ ಬರುತ್ತೆ ಅಂತೇಳಿ. ಇನ್ನು ಬೆಂಬಲಕ್ಕೆ ನಿಂತಿರುವಂತಹ ಸಮುದಾಯಗಳು ದೂರ ಆಗ್ತವೆ, ಅಂದರೆ ನಮ್ಮ ಪಕ್ಷವನ್ನು ಬೆಂಬಲಿಸಿರ್ತಕ್ಕಂತಹ ದೊಡ್ಡ ಸಮುದಾಯಗಳ ಜನ ನಮ್ಮಿಂದ ದೂರ ಆಗ್ತಾರೆ ಅನ್ನುವಂಥ ಆತಂಕವನ್ನು ಕೂಡ ಬಿಟ್ಟಿದ್ದಾರೆ. ಆದರೆ ಯಾವ ಸಮುದಾಯಕ್ಕೂ ಕೂಡ ಅನ್ಯಾಯ ಆಗೋದಿಲ್ಲ ಇದರಿಂದಾಗಿ ಅನ್ನುವಂಥದ್ದನ್ನು ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನು ಈ ವರದಿಯನ್ನು ಬೆಂಬಲಿಸ್ತಾ ಇರುವಂಥವ್ರು ಹೇಳ್ತಾ ಇದ್ದಾರೆ. ಆದರೆ ಸಮುದಾಯಕ್ಕೆ ನಾವು ಉತ್ತರ ಕೊಡೋದಕ್ಕೆ ಆಗೋದಿಲ್ಲ, ಅಂದರೆ ವಿರೋಧಿಸ್ತಾ ಇರೋರಿಗೆ ನಾನಾ ಸ್ವರೂಪದ ನೆಪಗಳು ಸಿಗ್ತಾ ಇದ್ದಾವೆ, ಕಾರಣಗಳು ಸಿಗ್ತಾ ಇದ್ದಾವೆ. ಈ ರೀತಿಯಾದಂತಹ ಕಾರಣಕ್ಕಾಗಿ ಇದನ್ನು ನಾವು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಹಾಗೆಯೇ ಇದನ್ನು ಸಮರ್ಥಕರಿಗೂ ಕೂಡ ನಾನಾ ರೀತಿಯಾದಂತಹ ಕಾರಣಗಳು ಸಿಗ್ತಾ ಇದ್ದಾವೆ, ಆಧಾರಗಳು ಸಿಗ್ತಾ ಇದ್ದಾವೆ, ಅವ್ರದ್ದೇ ಆದಂತಹ ಉದಾಹರಣೆಗಳನ್ನು ಕೊಡ್ತಾ ಇದ್ದಾರೆ. ಅನ್ಯಾಯ ಆಗಿದ್ರೆ ಅದನ್ನು ಸರಿಪಡಿಸೋಣ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಆದರೆ ಜನ ಆಕ್ರೋಶಗೊಂಡರೆ ರಾಜಕೀಯದ ಭವಿಷ್ಯ ಕಷ್ಟ ಅನ್ನುವಂಥದ್ದನ್ನ ಏನು ವಿರೋಧಿಸ್ತಾ ಇರುವಂಥವ್ರು ಹೇಳ್ತಾ ಇದ್ರೆ, ಬೆಂಬಲಿಸ್ತಾ ಇರುವಂಥವ್ರು ಹೈಕಮಾಂಡ್ ಗಮನಕ್ಕೂ ಕೂಡ ನಾವು ಎಲ್ಲ ವಿಚಾರಗಳನ್ನು ತಂದು, ಕೇವಲ ನಾವು ಮಾತ್ರ ಚರ್ಚೆ ಮಾಡದೆ ಹೈಕಮಾಂಡ್ ಗಮನಕ್ಕೂ ತಂದು ನಂತರ ನಿರ್ಧಾರ ಕೈಗೊಳ್ಳೋಣ ಅನ್ನುವಂತಹ ಅಂಶವನ್ನ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ. ಹೀಗೆ ಜಾತಿ ಗಣತಿಯ ವಿಚಾರದಲ್ಲಿ ಒಮ್ಮತ ಬರೋದಕ್ಕೆ ಯಾಕೆ ಸಾಧ್ಯ ಆಗಿಲ್ಲ ಅನ್ನೋದು ಇದರಿಂದ ಗೋಚರಿಸ್ತಾ ಇದೆ. ಹಾಗಾದ್ರೆ ಇದರಲ್ಲಿ ಹೈಕಮಾಂಡ್ ನಿಜಕ್ಕೂ ಎಂಟ್ರಿ ಕೊಡುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಮಾತನಾಡಿರ್ತಕ್ಕಂತಹ ರೀತಿಯನ್ನು ನೋಡಿದಾಗ ಬಹಳ ಆಸಕ್ತಿಯಿಂದ, ಯಾಕಂದ್ರೆ ಡೇ ಟು ಡೇ ಬಿಸ್ನೆಸ್ ಅನ್ನ ಹ್ಯಾಂಡಲ್ ಮಾಡಬೇಕಾಗಿರೋದು ರಾಜ್ಯ ಸರ್ಕಾರದವರೇ ಹೊರತು ಹೈಕಮಾಂಡ್ನವರಲ್ಲ, ಜನ ಆಯ್ಕೆ ಮಾಡಿಕೊಂಡಿರುವಂತಹ ರಾಜ್ಯ ಸರ್ಕಾರದವರು ಮಾಡಬೇಕಾಗುತ್ತೆ. ಹೀಗಾಗಿ ಜಾತಿ ಜೇನುಗೂಡಿಗೆ ಕೈ ಹಾಕಿರುವಂತಹ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಬೆಂಬಲ ಇದೆಯಾ ಅನ್ನುವಂತಹ ಪ್ರಶ್ನೆ ಇದ್ರೆ ಬೆಂಬಲ ಇದ್ದೇ ಇದೆ. ಯಾಕಂದ್ರೆ ಹೈಕಮಾಂಡ್ನ ಒಪ್ಪಿಗೆ ಪಡೆದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಾತಿ ಗಣತಿಯನ್ನು ಮಂಡನೆ ಮಾಡಿದ್ದಾರೆ. ಅವರ ಕ್ಯಾಬಿನೆಟ್ನಲ್ಲಿ ಈ ಜಾತಿ ಗಣತಿ ಮಂಡನೆ ಆಗಿದೆ. ಕ್ಯಾಬಿನೆಟ್ನಲ್ಲಿ ಒಮ್ಮತ ಮೂಡದ ಹಿನ್ನೆಲೆಯಲ್ಲಿ ಲಿಖಿತ ಅಭಿಪ್ರಾಯಕ್ಕೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಸಚಿವರುಗಳು ನಿಮ್ಮ ಅಭಿಪ್ರಾಯಗಳನ್ನು ಲಿಖಿತವಾಗಿ ನನಗೆ ತಂದುಕೊಡಿ ಅನ್ನುವಂತಹ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸಚಿವರ ಅಸಮಾಧಾನದ ವಿಚಾರದಲ್ಲಿ ಹೈಕಮಾಂಡ್ ಏನು ಮಾಡುತ್ತೆ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಯಾಕಂದ್ರೆ ಒಂದಿಷ್ಟು ಜನ ಸಚಿವರುಗಳು ಅಸಮಾಧಾನಗೊಂಡಿದ್ದಾರೆ, ಒಂದಿಷ್ಟು ಸಚಿವರುಗಳು ಇಲ್ಲ ಇದನ್ನು ಜಾರಿಗೊಳಿಸಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ಹೀಗೆ ಬಿಕ್ಕಟ್ಟಿದೆ ಇಲ್ಲಿ. ಇದನ್ನ ಹೈಕಮಾಂಡ್ ಏನು ಮಾಡುತ್ತೆ ಅಂದ್ರೆ, ಅಹಿಂದ ವರ್ಗಗಳನ್ನು ಗಮನದಲ್ಲಿಟ್ಟುಕೊಂಡು ವರದಿ ಅಂಗೀಕಾರಕ್ಕೆ ಹೈಕಮಾಂಡ್ ಏನಾದರೂ ಸೂಚನೆಯನ್ನು ಕೊಡುತ್ತಾ, ಅಹಿಂದ ವರ್ಗಗಳು ನಮ್ಮ ದೊಡ್ಡ ಮತ ಬ್ಯಾಂಕ್, ನಮ್ಮ ಬೆಂಬಲಕ್ಕೆ ನಿಂತಿರುವಂಥವ್ರು, ನಮ್ಮ ಸರ್ಕಾರ ರಚನೆ ಕಾರಣ ಆದವರು ಅನ್ನುವಂತಹ ಕಾರಣಗಳನ್ನು ಮುಂದಿಟ್ಕೊಂಡು ಹೈಕಮಾಂಡ್ ಏನಾದರೂ ಅಹಿಂದ ವರ್ಗಗಳ ಒತ್ತಡಕ್ಕೆ ಮಣಿಯುತ್ತಾ, ಅದರ ಪ್ರಕಾರವಾಗಿ ಇದನ್ನು ಅಂಗೀಕಾರ ಮಾಡಬೇಕು ಅಂತ ಹೇಳುತ್ತಾ, ಅಥವಾ ಮೇಲ್ವರ್ಗಗಳ ಅಭಿಪ್ರಾಯವನ್ನು ನೋಡಿ ವರದಿ ಅಂಗೀಕಾರ ಮುಂದೂಡಿಕೆಗೆ ಸೂಚಿಸುತ್ತಾ ಅಂತೇಳಿ. ಅಂದರೆ ವರದಿಯನ್ನ ನೀವು ತಿರಸ್ಕರಿಸಬೇಡಿ, ಮುಂದೂಡ್ತಾ ಹೋಗಿ, ನಾನಾ ಕಾರಣಕ್ಕಾಗಿ ಮುಂದೂಡ್ತಾ ಹೋಗಿ, ನಾನಾ ಕಾರಣಗಳನ್ನು ಮುಂದಿಡಿ
ಅನ್ನುವಂತಹ ನಿಟ್ಟಿನಲ್ಲಿ ಮುಂದೂಡಿಕೆಗೆ ಸೂಚನೆಯನ್ನು ಕೊಡುತ್ತಾ ಹೈಕಮಾಂಡ್ ಅಂತೇಳಿ. ಜಾತಿ ಗಣತಿ ವಿಚಾರದಲ್ಲಿ ಹೈಕಮಾಂಡ್ ಸೂಚನೆಯಂತೆ ಸರ್ಕಾರ ನಡೆದುಕೊಳ್ಳುತ್ತಾ ಅನ್ನುವಂಥದ್ದೇ ಈಗಿರುವಂತಹ ಪ್ರಶ್ನೆ ಮತ್ತು ಬಹುತೇಕ ಅದೇ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಈ ವಿಚಾರವನ್ನು ಪ್ರಸ್ತಾಪಿಸಿದ ಸಂದರ್ಭದಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಅವ್ರಿಗೆ ಲೋಕಲ್ ಅವ್ರಿಗೆ ಡೆಲ್ಲಿದೊಳಗೆ ನಡೆದು ಪ್ಲೀಸ್ ಯು ಆಸ್ಕ್ ಲೋಕಲ್ ಪೀಪಲ್ ದೇ ವಿಲ್ ರಿಪ್ಲೈ ಯು. ಜಾತಿ ಗಣತಿ ಚರ್ಚೆ ಆಗಿದಾವೆ ಸರ್. ಓಬಿಸಿ ವರ್ಗಕ್ಕೆ ಅವ್ರಿಗೆ ಲೋಕಲ್ ಅವ್ರಿಗೆ ಡೆಲ್ಲಿದೊಳಗೆ ನಡೆದು ಪ್ಲೀಸ್ ಯು ಆಸ್ಕ್ ಲೋಕಲ್ ಪೀಪಲ್ ದೇ ವಿಲ್ ರಿಪ್ಲೈ ಯು. ಜಾತಿ ಗಣತಿ ಎಐಸಿಸಿ ಇಂದ ಕೂಡ ಹಿಂದೆ ರಾಹುಲ್ ಗಾಂಧಿ ಅವರು ಕೂಡ ಅಂದರೆ ನೀವು ಸ್ಥಳೀಯರನ್ನ ಕೇಳಿ, ಇಲ್ಲಿರ್ತಕ್ಕಂಥವ್ರನ್ನ ಕೇಳಿ, ಲೋಕಲ್ ಅವ್ರನ್ನ ಕೇಳಿ. ನೀವು ನಮ್ದೇನಿದ್ರು ದಿಲ್ಲಿ ಮ್ಯಾಟ್ರ್ಗಳಿದ್ದರೆ ನಾವು ದಿಲ್ಲಿ ವಿಚಾರಗಳ ಬಗ್ಗೆ ಮಾತಾಡ್ತೀವಿ, ಇದು ಸ್ಥಳೀಯ ವಿಚಾರ, ಇದನ್ನು ನೀವು ನೋಡಿ ಅನ್ನುವಂತಹ ದಾಟಿಯಲ್ಲಿ ಅವರು ಮಾತನಾಡಿದ್ದಾರೆ. ಮುಂದುವರೆದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪ ಪ್ರತ್ಯಾರೋಪಗಳು, ಎದುರೇಟುಗಳು ಕೂಡ ಮುಂದುವರೆದಿದ್ದಾವೆ. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಎಲ್ಲೋ ಕೂತ್ಕೊಂಡು ಸಿದ್ದರಾಮಯ್ಯನ ಮನೆ ಕೂತ್ಕೊಂಡು ಅವ್ರ ಗ್ಯಾಂಗ್ ಕೂತ್ಕೊಂಡು ಅವ್ರು ತಯಾರು ಮಾಡಿರೋ ವರದಿನ ರಾಜ್ಯದ ಜನ ಎಲ್ಲ ಒಪ್ಕೊಬೇಕು ಅಂತ ಹೇಳಿದ್ರೆ ಯಾವ ನ್ಯಾಯ ಇದು? ಎಲ್ಲರೂ ಮಾಡೋದಾದ್ರೆ ಈ ಸರ್ಕಾರ ಏನಕ್ಕೆ ಬೇಕು? ಒದ್ದು ಕಿತ್ತು ಬಿಸಾಕಿ ಸರ್ಕಾರನ ವೇಸ್ಟ್ ಅಲ್ಲ. ಇವರ ಈ ವರದಿ ಮೂಲೆ ಬಿಸಾಕಿ ಅನ್ನೋದು ಅರ್ಥ. ನಾವೇ ಮಾಡ್ತೀರಿ ಅಂದರೆ ಈ ವರದಿಯನ್ನ ಮೂಲೆ ಬಿಸಾಕಿ ಅಂತ ಇಡೀ ಕರ್ನಾಟಕದ ಎಲ್ಲ ಜಾತಿಗಳು ಹೇಳದಂತ ಅಭಿಪ್ರಾಯ ಆಗಿದೆ. ನಿನ್ನೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಯಿತು, ಅಪೂರ್ಣ ಆಗಿದೆ. ಅದಕ್ಕಿಂತ ಮುಂದಕ್ಕೆ ಹಾಕಿದ್ವಿ, ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ಗೆ ಚರ್ಚೆ ಆಗಿದೆ. ಬಟ್ ಯಾರು ವಿರೋಧ ಮಾಡಿಲ್ಲ. ಕ್ಯಾಬಿನೆಟ್ ಮೀಟಿಂಗ್ ಇದೆ, ಏನ್ ತೀರ್ಮಾನ ಮಾಡಬಹುದು ಅಂತ ಕೇಳಿದ್ರು. ನಾನು ಹೇಳಿದೆ 4 ಗಂಟೆ ಕರೆದಿರೋ ಕ್ಯಾಬಿನೆಟ್ ಮೀಟಿಂಗ್ ಏನೂ ತೀರ್ಮಾನ ಆಗೋದಿಲ್ಲ, ಇನ್ನೂ 3-4 ವರ್ಷ ಆದ್ರೂ ಇವ್ರೇನು ಮಾಡೋದಕ್ಕೆ ಆಗೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಈ ಮುಖ್ಯಮಂತ್ರಿಗಳಿಗೆ ಇಚ್ಛಾಶಕ್ತಿ ಇಲ್ಲ. ವಿಚಾರ ವಿನಿಮಯ ಮಾಡಿದೀವಿ ಅಷ್ಟೇ, ಪ್ರತಿ ವಿರೋಧ ಮತ್ತೊಂದು ಏನೂ ಇಲ್ಲ. ಸಲಹೆಗಳು ಕೊಟ್ಟಿದ್ದಾರೆ, ಅಷ್ಟು ಬಿಟ್ರೆ ಬೇರೆ ಏನೂ ತೀರ್ಮಾನ ಆಗಿಲ್ಲ. ಹೀಗೇನೆ ಅಪ್ಪ, ಮಗ, ಸೊಸೆ ಮೂರು ಜನ ರಾಜೀನಾಮೆ ಕೊಟ್ಟು ಮತ್ತೆ ಬರ್ಲಿಬೇಕಿದ್ರು ಚುನಾವಣೆ. ಯಾಕೆಂದ್ರೆ ನಮ್ಮನ್ನು ವಿರೋಧಿಸೋದಾದ್ರೆ, ವರದಿನ ವಿರೋಧಿಸೋದಾದ್ರೆ ನಾವು ನಮ್ಮ ಪ್ರದೇಶ ಕುರುಬರ ಸಂಘದಿಂದ ಸವಾಲಾಗ್ತಾ ಇದೀವಿ. ಎಲ್ಲ ಶೋಷಿತ ಸಮುದಾಯಗಳನ್ನ ಒಗ್ಗೂಡಿಸಿಕೊಂಡು ತಮಗೆ ಸವಾಲಾಗ್ತಾ ಇದೀವಿ. ನೀವು 3 ಜನ ರಾಜೀನಾಮೆ ಕೊಟ್ಟು ಎಗೈನ್ ಮತ್ತೆ ಚುನಾವಣೆಗೆ ಬನ್ನಿ, ಗೆದ್ದು ಬನ್ನಿ, ಅವಾಗ ನಿಮ್ಮನ್ನು ಒಪ್ಕೊಂತೀವಿ. ಪ್ರತಿಯೊಂದು ಸಮಾಜದವರು ಕೂಡ ಅವ್ರದೇ ಆತಂಕ ಇದೆ, ಸರಿಯಾಗಿ ಜಾತಿ ಗಣತಿ ಆಗಿಲ್ಲ ಅಂತ ತುಮಕೂರು ಸ್ವಾಮಿಯವರು ಕೂಡ ಹೇಳಿದ್ದಾರೆ. ಆದ್ರಿಂದ ಸಿದ್ದರಾಮಯ್ಯ ಸರ್ ಹೇಳಿದ್ದಾರೆ, ಪ್ರತಿಯೊಬ್ಬರಿಗೂ ಕೂಡ ಜಾತಿ ಗಣತಿಯಿಂದ ಒಳ್ಳೇದಾಗಬೇಕೇ ಹೊರತು ಯಾವುದೇ ಒಂದು ಸಮುದಾಯ ಸಮಾಜಕ್ಕೆ ಜಾತಿ ಗಣತಿಯಿಂದ ತೊಂದರೆ ಆಗೋದು ಬೇಡ ಅಂತ. ಸೊ ಆದ್ರಿಂದ ಎಲ್ಲರೂ ಕಾದು ನೋಡೋಣಂತೆ. ಹೀಗೆ ಸಾಕಷ್ಟು ವಿಚಾರಗಳು ಇಲ್ಲಿ ಚರ್ಚೆ ಆಗ್ತಾ ಇದ್ದಾವೆ. ಪರ ವಿರೋಧ ಬಹಿರಂಗವಾಗಿ ಸರ್ಕಾರದ ಸಚಿವರುಗಳು ಯಾರು ಕೂಡ ಇಲ್ಲ, ನಾವು ಇದನ್ನು ವಿರೋಧಿಸ್ತಾ ಇದ್ದೀವಿ, ಇದು ಸರಿ ಇಲ್ಲ ಅಂತ ಹೇಳ್ತಾ ಇಲ್ಲ. ಬದಲಿಗೆ ನಾವು ಎಲ್ಲವನ್ನು ಚರ್ಚೆ ಮಾಡ್ತಾ ಇದ್ದೀವಿ ಅಂದರೆ, ಆದರೆ ಆಂತರಿಕವಾಗಿ ಅವರು ಅವರದೇ ಆದಂತಹ ವಿರೋಧಗಳನ್ನು, ಆಕ್ಷೇಪಗಳನ್ನು, ಅಸಮಾಧಾನವನ್ನು ಮತ್ತು ತಮ್ಮ ಜಾತಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಬಹಿರಂಗವಾಗಿ ಬಂದಂತಹ ಸಂದರ್ಭದಲ್ಲಿ ಇಲ್ಲ, ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ, ಆದರೆ ಚರ್ಚೆ ಮಾಡ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ ಅನ್ನುವಂತಹ ಮಾತುಗಳನ್ನು ಕೇಳ್ತಿದ್ದಾರೆ. ಆದರೆ ಅಂತಿಮವಾಗಿ ಏನು ತೀರ್ಮಾನಕ್ಕೆ ಇವರು ಬರ್ತಾರೆ ಅನ್ನುವಂಥದ್ದನ್ನು ನಾವೀಗ ಕಾಯಲೇಬೇಕು. ಯಾಕಂದರೆ ಕನಿಷ್ಠ 15 ದಿವಸಕ್ಕೆ ಮುಂದೂಡಿಕೆ ಮಾಡಿದ್ದಾರೆ. ಅವತ್ತೇ ಇತ್ಯರ್ಥ ಆಗುತ್ತೆ ಅಂತೇಳಿ ಅರ್ಥ ಅಲ್ಲ. ಅವತ್ತಿಂದಲೂ ಮತ್ತೆ ಮುಂದಕ್ಕೆ ಹೋಗ್ಬೋದು. ಅದು 1 ತಿಂಗಳು ಹೋಗುತ್ತಾ, 15 ದಿವಸ ಹೋಗುತ್ತಾ, 1 ವಾರ ಹೋಗುತ್ತಾ, ಒಂದೇ ದಿನದಲ್ಲಿ ತೀರ್ಮಾನ ಕೈಗೊಳ್ತಾರ,